ರೆಬೆಲ್ ವೀರರು ಇನ್ನೂ ತಣ್ಣಗಾಗಿಲ್ಲವಂತೆ. ಶಿವಮೊಗ್ಗ, ರಾಯಚೂರು, ಚಿತ್ರದುರ್ಗದಲ್ಲಿ ಇನ್ನೂ ಬುಸು 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 ಎಂದೇ ಮಾಡುತ್ತಿದ್ದಾರೆ ಅಂತ ಸುದ್ದಿ. ಶಿವಮೊಗ್ಗದಲ್ಲಿ ಈಶ್ವರಪ್ಪ, ರಾಯಚೂರಿನಲ್ಲಿ ಬಿ ನಾಯಕ್, ಚಿತ್ರದುರ್ಗದಲ್ಲಿ ರಘುಚಂದನ್ ಎಲ್ಲ ಬಂಡಾಯ ಅಭ್ಯರ್ಥಿಗಳಿಗೆ ಸ್ಪರ್ಧೆ ಮಾಡಬಹುದು ಅಂತಿದ್ದಾರೆ. ಗೊತ್ತಿಲ್ಲ, ಶಿವಮೊಗ್ಗದ್ದಾಗ್ಬೋದು, ರಾಯಚೂರು ಮತ್ತು ಚಿತ್ರದುರ್ಗ ನನಗೆ ಗೊತ್ತಿಲ್ಲ. ಚಿತ್ರದುರ್ಗದಲ್ಲಿ ಇವತ್ತು ಕೆಲವರೆಲ್ಲ ಗೋವಿಂದ ಕಾರಜೋಳ ಮೇಲೆ ಪ್ರತಿಭಟನೆ ಮಾಡೋಕ್ಕೆ ಹೋಗಿದ್ದಾರೆ. ಅದಕ್ಕೆ ಕೆಲವರು ಚಂದ್ರಪ್ಪನೇ ಉಚ್ಚಾಟನೆ ಮಾಡಿಬಿಡಿ ಅಂತ ಇನ್ಯಾರೋ ಕೆಲವರು ಪ್ರತಿಭಟನೆ ಮಾಡೋಕ್ಕೆ ಹೋಗಿದ್ದಾರೆ. ವೆರಿ ಗುಡ್. ಹಂಗಾರೆ ಅಲ್ಲಿಗೆ ಬೆಸ್ಟ್ ಆಯಿತು ಬಿಡ್ರಿ. ಸರಿ, ಇನ್ನು ಚಂದ್ರಪ್ಪ ಅವರ ಪುತ್ರನ ವಿರುದ್ಧ ಯಾರು ಶಾಸಕ ತಿಪ್ಪಾರೆಡ್ಡಿ ಹರಿಹಾಯ್ದಿದ್ದಾರೆ. ಈಶ್ವರಪ್ಪನವ್ರು ಮಾತ್ರ ನಾನು 12ನೇ ತಾರೀಕು ನಾಮಪತ್ರ ಹಾಕ್ತೀನಿ ಅಂತ ಹೇಳಿದ್ದಾರೆ. ನಮ್ಮನ್ನು ಪಕ್ಷದಿಂದ ಉಚ್ಚಾಟಿಸಿದ ಬಗ್ಗೆ ಅವರು ಆಶ್ಚರ್ಯ ವ್ಯಕ್ತಪಡಿಸಿದ್ದಾರೆ. ಅಂದರೆ ಏನು, ಅವರು ಬಯಸ್ತಾ ಇದ್ದಾರಾ ಅದನ್ನು? ಮೋದಿ, ಅಮಿತ್ ಶಾ ಇದನ್ನೇ ಬಯಸ್ತಾ ಇದ್ದಾರೆ ಅನ್ನೋ ಅರ್ಥದಲ್ಲಿ ಅವ್ರು ಮಾತಾಡಿರೋದು. ಅಲ್ಲ, ಇವ್ರು ಬಯಸ್ತಿರೋದು ಅವರಲ್ರಿ, ಇವ್ರ ಸ್ಪರ್ಧೆ ಬಯಸ್ತಿರೋಂಗಿದೆ. ಇನ್ನೂ ಉಚ್ಚಾಟನೆ ಮಾಡಿಲ್ಲ ಅಂತ ಬಯಸ್ತಿರೋಂಗಿದೆ. ಮಾಡಿ ಅಂತ ಐ ಸಿ. ಓಕೆ. ಅವರನ್ನ ಬಂಧುಗಳನ್ನ ನಿಂದಿಸಿದವ್ರನ್ನ, ತಾಯಿ ತಂದೆಗಳನ್ನ ಬೇಕಂತ ಹೊಡೆದವ್ರನ್ನ ಹಡದವ್ರನ್ನ. ನಾಮಪತ್ರ ಸಲ್ಲಿಕೆ 12ನೇ ತಾರೀಕು ರಾಮಣ್ಣ ಶೆಟ್ಟಿ ಪಾರ್ಕಿನಿಂದ ಮೆರವಣಿಗೆಯನ್ನು ಹೊರಡ್ತಾ ಇದ್ದೇವೆ. ನಾನು ಭಾರತೀಯ ಜನತಾ ಪಾರ್ಟಿಯ ಅಭ್ಯರ್ಥಿಯ ವಿರುದ್ಧವಾಗಿಯೇ ನಾನು ಸ್ಪರ್ಧೆ ಮಾಡ್ತಾ ಇರೋಂಥ ಸಂದರ್ಭದಲ್ಲಿ ಸ್ವಾಭಾವಿಕವಾಗಿ ತೆಗಿತಾರೆ. ಆದರೆ ನನಗೆ ಅಕಸ್ಮಾತ್ ಇವು ತೆಗೆದ್ರೆ, ನಾನು ಹೇಳ್ತಿದ್ದೀನಲ್ಲ, 100ಕ್ಕೆ 100 ಮತ್ತು ಬಿಜೆಪಿ ಹೋಗನೆ ತೆಗೆದ್ರೆ ಗೊತ್ತಿಲ್ಲ ನಂಗೆ ತೆಗಿತಾರೋ ಬಿಡ್ತಾರೋ. ಎಸ್, ತೆಗೀದೆ ಇಟ್ಕೊಳಕ್ಕಾಗತ್ತಾ? ಇವ್ರ ಅಭ್ಯರ್ಥಿ ಆದ ಮೇಲೆ ತೆಗಿಲೇಬೇಕು. ನಾಮಪತ್ರ ಸಲ್ಲಿಸಿದ ಮೇಲೆ ನೋಡೋಣ ಅಂತಾನೂ ಇರ್ಬೋದು. ತೆಗಿಲೇಬೇಕು, ಬೇರೆ ದಾರಿ ಇಲ್ಲ. ಎಸ್. ಇನ್ನು ದಾವಣಗೆರೆ ಬಿಜೆಪಿ ಅಭ್ಯರ್ಥಿ ಚುನಾವಣೆಗೆ ಲಾಯಕಲ್ಲ, ಅಡಿಗೆ ಮಾಡೋಕೆ ಲಾಯಕ್ ಎಂಬ ಶಾಮನೂರು ಶಿವಶಂಕರಪ್ಪ ಅವರ ಹೇಳಿಕೆ ರಾಷ್ಟ್ರಮಟ್ಟದಲ್ಲಿ ಸದ್ದು ಮಾಡಿತು. ಈಗ ಬ್ಯಾಡ್ಮಿಂಟನ್ ಆಟಗಾರ್ತಿ ಸೈನಾ ನೆಹ್ವಾಲ್ ತೀವ್ರವಾಗಿ ಖಂಡಿಸಿದ್ದಾರೆ. ಮಹಿಳೆಯರು ಅಡಿಗೆ ಮನೆಗೆ ಸೀಮಿತ ಆಗಬೇಕಂತೆ. ಈ ಮಾತು ಎಷ್ಟು ಸರಿ? ಹೆಣ್ಮಕ್ಕಳಿಗೆ ಹೋರಾಡಲು ಸಾಧ್ಯ ಅಂತ ಹೇಳುವ ಪಕ್ಷದಿಂದ ಇಂಥದ್ದನ್ನ ಊಹೆ ಮಾಡಿರಲಿಲ್ಲ. ಭಾರತಕ್ಕಾಗಿ ಆಡಿ ನಾನು ಸಾಕಷ್ಟು ಪದಕ ಗೆದ್ದಾಗ ನನ್ನ ಬಗ್ಗೆ ಕಾಂಗ್ರೆಸ್ ಏನ್ ಆಲೋಚನೆ ಮಾಡ್ತಿತ್ತು, ನಾನು ಹೇಗೆ ಇದ್ರೆ ಚೆನ್ನಾಗಿರ್ತಿತ್ತು ಅಂತ ಭಾವಿಸಿತ್ತು ಎಂದೆಲ್ಲ ನೇಹಾ ಪ್ರಶ್ನೆ ಮಾಡಿದ್ದಾರೆ. ಇದೇ ವೇಳೆ ಬಿಜೆಪಿಯ ಶೆಹಜಾದ್ ಪೂನಾವಾಲಾ ಸೇರಿ ಹಲವರು ಶಾಮನೂರು ಹೇಳಿಕೆಯನ್ನು ವಿರೋಧ ಮಾಡಿದ್ದಾರೆ. ಇದೇ ಕಾಂಗ್ರೆಸ್ನ ಜಾಯಮಾನ ಅಂತ ಆರೋಪಿಸಿದ್ದಾರೆ. ಈ ಬೆನ್ನಲ್ಲೇ ಡಿಸಿಎಂ ಡಿಕೆ ಶಿವಕುಮಾರ್ ಡ್ಯಾಮೇಜ್ ಕಂಟ್ರೋಲ್ಗೆ ಯತ್ನಿಸಿದ್ದಾರೆ. ಇಂಥ ಹೇಳಿಕೆ ಒಪ್ಪಲ್ಲ, ಖಂಡಿಸ್ತೀನಿ ಅಂತ ಟ್ವೀಟ್ ಮಾಡಿದ್ದಾರೆ. ಅದನ್ನು ಟ್ವೀಟ್ ಮಾಡೋರು ಇನ್ನೊಬ್ಬರ ಆರೋಗ್ಯದ ವಿಚಾರದಲ್ಲಿ ಯಾಕೆ ಡಿಫೆಂಡ್ ಮಾಡಬೇಕು? ಅವ್ರವ್ರ ಗರಡಿ, ಅವ್ರವ್ರ ಇದು ಪಟ್ಟುಗಳು ಅಂತ ಇದು ಶೋಭೆ ತರಲ್ಲ. ನಿಮ್ಗೆ ಆ ಬೇಕಾದ ರೀತಿ ಆಯ್ಕೆ ಮಾಡ್ಕೊಳ್ಳೋಕ್ಕೆ ಇದೇನಾ ಹಂಗಾರೆ ಸ್ತ್ರೀ ಶಕ್ತಿ ಕಾಂಗ್ರೆಸ್ದು? ಈಗ ಹಂಗಾರೆ ಯಾರ್ಯಾರು ಹೆಣ್ಣು ಮಕ್ಕಳು ಸ್ವತಂತ್ರರಾಗಿ ನಿಂತಿದ್ದಾರೋ, ಮೇ ಬಿ ನೀವೇ ಇವರೆಲ್ಲ ಹಂಗಾರೆ ಈಗ ತಿರುಗಿ ಬಿದ್ದು ನಿಮ್ಗೆ ಓಟ್ ಹಾಕ್ಬೇಕಾ? ಸ್ತ್ರೀ ಶಕ್ತಿ ಅಡುಗೆ ಮಾಡ್ತಿರೋ ಹೆಣ್ಣು ಮಕ್ಕಳು ಮಾತ್ರ ನಿಮ್ಗೆ ಹಾಕ್ಬೇಕು. ಹಂಗಾರೆ ಈಗ ಮಾಡಿದ್ರೆ ಹೆಣ್ಮಕ್ಳು ಯಾರು ಹಾಕಂಗಿಲ್ಲ ನಿಮಗೆ. ವಿಮೆನ್ ಶುಡ್ ಪ್ರೊಟೆಸ್ಟ್. ಇದನ್ನೆಲ್ಲ ನಾನು ಎಲೆಕ್ಷನ್ನು ಓಟ್ಗೆ ಹೇಳ್ತಿಲ್ಲ. ಡಿ ಮೀನಿಂಗ್ ಆಗ ಮಾತಾಡಿದ್ರೆ ಮೀನಿಂಗ್ ಏನು? ತಮ್ಮನೇನಲ್ಲೇ ನಿಲ್ಲಿಸ್ಕೊಂಡು ಆಯ್ತು ಹೋಗ್ಲಪ್ಪ. ಸೋನಿಯಾ ಗಾಂಧಿ ಹಂಗಾರೆ ಅಡುಗೆ ಮಾಡಕ್ಕೆ ಲಾಯಕ? ಆಲ್ರೈಟ್, ಅದನ್ನ ಹೇಳಿ ನೋಡೋಣ. ಯಾರೊಬ್ರು ಹೇಳ್ರಪ್ಪ ನೋಡೋಣ ಅದನ್ನು. ಆ ಮಮತಾ ಬ್ಯಾನರ್ಜಿ ಬೆನ್ನಿಂದ ಬಿದ್ಕೊಂಡು ಓಡಾಡ್ತಿದ್ರಲ್ಲ, ಅವಮ್ಮ ಏನು ಅಡುಗೆ ಮಾಡಕ್ಕೆ ಲಾಯಕ? ಮೇಡಮ್, ಯಾಕೆ ಡಿಫೆಂಡ್ ಮಾಡ್ತಿರ್ರಿ ಇಂಥವನ್ನೆಲ್ಲ? ಗ್ರಾಮಾಂತರ ಕ್ಷೇತ್ರ ಬೆಂಗಳೂರು ಗೆಲ್ಲೇಬೇಕು ಅಂತ ಡಿ ಕೆ ಸೋದರರು ಫುಲ್ ರಣತಂತ್ರ ರೂಪಿಸ್ತಿದ್ದಾರೆ. ತಪ್ಪೇನಿಲ್ಲ, ಒಳ್ಳೆ ಕತೆ ಆಯ್ತಲ್ಲ. ಇನ್ನೊಬ್ರು ಪವರ್ಫುಲ್ ಕ್ಯಾಂಡಿಡೇಟ್ ಬಂದಾಗ ಔಸ್ಕೊಂಡೋಗಿ ಬಿಲ ಸೇರ್ಕೊಳ್ಳೋಕ್ಕೆ ಇಲಿಮರಿಗಳ ಒಳ್ಳೆ ಕತೆ ಆಯ್ತಲ್ಲ, ಅವರು ಹೋರಾಟವ್ರು ಮಾಡ್ತಾರೆ. ಆದರೆ ಬಿ ಜೆ ಪಿಯವರು ಈ ಸರಿ ಇವ್ರನ್ನ ಕೆಡವಬೇಕು ಅಂದ್ಬಿಟ್ಟು ಅಮಿತ್ ಶಾನ್ ಕರ್ಕೊಂಬಂದು ಚನ್ನಪಟ್ಟಣದಿಂದ ಒಂದು ಅದ್ದೂರಿ ರೋಡ್ ಶೋ ಮೂಲಕ ಸ್ಟಾರ್ಟ್ ಮಾಡಿಸ್ತಾರಂತೆ. ಅದಕ್ಕೆ ಡಿ ಕೆ ಮೋರ್ ಸ್ಟ್ರಾಂಗ್ ಮೋರ್ ಎನಿಮೀಸ್ ಇದೆಲ್ಲ ನಮ್ಗೆ ಹೊಸದಲ್ಲ ಬಿಡಿ ಅಂತದೆ. ಹೊಸದಲ್ಲ, ಕರೆಕ್ಟ್, ಅದು ಒಪ್ಕೋತೀನಿ. ಇನ್ನು ದೇವೇಗೌಡರು ಹೇಳಿದ್ದಲ್ಲ, ಗರ್ವಭಂಗ ಮಾಡಬೇಕು ಸಿದ್ದರಾಮಯ್ಯನವ್ರಿಗೆ ಅಂತ. ಅದಕ್ಕೆ ಅವರು ನನ್ನ ಗರ್ವ ಅಲ್ಲಪ್ಪ, ಅದು ನನ್ನ ಕನ್ನಡಿಗರ ಸಹಜ ಅಭಿಮಾನ ಅಂತಾರೆ. ಆಲ್ ರೈಟ್, ನಾನು ಯಾರ ಜೊತೆನೂ ರಾಜಿ ಮಾಡ್ಕೊಂಡಿಲ್ಲ ಡ್ಯಾಶ್ ಅಂತ ಅವ್ರು ಅಂದಿದ್ದಾರೆ. ಏನೇ ಆಗಲಿ, ಏಪ್ರಿಲ್ 26ನೇ ತಾರೀಕು ನಿಮ್ಗೊಂದು ರಜಾ ಇದೆ, ಓಟ್ ಹಾಕ್ಬಿಡಿ ಫಸ್ಟ್ ಫೇಸ್ನವರು. 7ನೇ ತಾರೀಕು ಒಂದು ರಜಾ ಕೊಟ್ಟಿದ್ದಾರೆ, ಓಟ್ ಹಾಕ್ಬಿಡಿ ಸೆಕೆಂಡ್ ಫೇಸ್ನವರು. ಮೋರ್ ಸ್ಟ್ರಾಂಗ್ ಮೋರ್ ಎನಿಮೀಸ್, ಮೋರ್ ಸ್ಟ್ರಾಂಗ್ ಮೋರ್ ಪವರ್. ಸೊ ಅದಕ್ಕೆ ನಮ್ಗೇನಿಲ್ಲ, ನಮ್ಗೇನು ಹೊಸ್ತೇನಲ್ಲ. ಅಮಿತ್ ಶಾ ಅವರು ಬರಲಿ, ಗೌರವಾನ್ವಿತ ಪ್ರಧಾನಮಂತ್ರಿಗಳಾರು ಬರಲಿ, ಇನ್ಯಾರು ಬರಲಿ. ನಾವು ರಾಜಕಾರಣದಲ್ಲಿ ಫೇಸ್ ಮಾಡಿಲ್ವಾ? ಗೌಡ್ರು ಫೇಸ್ ಮಾಡಿದ್ವಿ. ಗೌಡ್ರ ಮಗ ಕುಮಾರಸ್ವಾಮಿ, ದೇರ್ ಇಸ್ ನಥಿಂಗ್ ರಾಂಗ್. ಫೇಸ್ ಮಾಡಲೇಬೇಕು ಚುನಾವಣೆಗೆ ಬಂದ ಮೇಲೆ. ಮತ್ತು ಅವ್ರ ತಯಾರಿನ ಅವ್ರು ಮಾಡ್ಕೋಬೇಕು. ಯಾರೋ ಒಬ್ರು ಮಾತ್ರ ತಯಾರಿ ಮಾಡ್ಕೋಬೇಕು, ಇನ್ನೊಬ್ರು ತಲೆ ಬಗ್ಗಿಸ್ಕೊಂಡು ಓಡಾಡ್ತಿರ್ಬೇಕು. ಎಲೆಕ್ಷನ್ ಯಾಕಬೇಕು? ಇನ್ನೂ ನಿಮ್ಮಸ್ ಮಾಡ್ಕೊಂಡ್ಬಿಡ್ಬೋದಿತ್ತಲ್ಲ. ಹಂಗೇನಾಗಲ್ಲ. ಅವರು ತಯಾರಿ ಅವ್ರವ್ರದ್ದು, ಇಟ್ಸ್ ಓಕೆ. ಅವ್ರು ಅಮಿತ್ ಶಾನಾರು ಕರ್ಕೊಂಬರಲಿ, ಇವ್ರು ಯಾಕೆ ಎದರ್ಕೋಬೇಕು ಅದಕ್ಕೆ?
ಇವರು ಇನ್ನೊಂದು ನೀವು ರಾಹುಲ್ ಗಾಂಧಿ ಕರ್ಕೊಂಬಂದ್ರೆ ಆಯ್ತಪ್ಪ, ಅಷ್ಟೇ. ಅಥವಾ ಯಾರೋ ಪ್ರಿಯಾಂಕಾ ಗಾಂಧಿ ಕರ್ಕೊಂಬಂದ್ರೆ ಆಯ್ತಪ್ಪ. ಅಲ್ಲ, ಪ್ರಿಯಾಂಕಾ ಗಾಂಧಿ ಕರ್ಕೊಂಬರಂಗಿಲ್ಲ. ಯಾಕೆ ಸರ್? ಅಡಿಗೆ ಮಾಡೋ ಟೈಮು ಅದು ದಾವಣಗೆರೆ ಇಲ್ಲಿ ಬಂದ್ಬಿಟ್ರೆ ಅಡಿಗೆ ಮಾಡೋರು ಯಾರು? ಅದು ದಾವಣಗೆರೆಗೆ ಮಾತ್ರ ಸೀಮಿತ ಅಲ್ಲ ಮೇಡಮ್, ಇಲ್ಲಿ ಬಂದ್ಬಿಟ್ರೆ ಅಲ್ಲಿ ಅಡಿಗೆ ಮಾಡೋರು ಯಾರು? ಅವ್ರ ಯಜಮಾನ್ರಿಗೆ ಅಡಿಗೆ. ಆಗಲ್ಲ, ಅದು ಅವ್ರು ಬರಂಗಿಲ್ಲ. ಓಕೆ, ಓನ್ಲಿ ರಾಹುಲ್ ಗಾಂಧಿ ಕ್ಯಾನ್ ಕಮ್. ಎಸ್, ಇನ್ನೊಂದು ಸರಿ ಆ ಮಾತನ್ನು ವಿಡ್ರಾ ಮಾಡಿದ್ದೀವಿ ಅನ್ನೋವರೆಗೂ ಟೀಕೆ ಮಾಡಿ ಬಿಡಬೇಡಿ. ಇದನ್ನ ಕಂಡು ಕಡೆ ಹೆಣ್ಣು ಮಕ್ಕಳು ಇದನ್ನು ಪ್ರಶ್ನೆ ಮಾಡ್ರಿ, ಯಾವ ಕ್ಷೇತ್ರನಾರು ಹಾಕ್ಕೊಳ್ಳಿ, ಯಾರ್ರೀ ಅಡುಗೆ ಮಾಡೋ ಕತೆ ಅಂತ ಕೇಳ್ರಿ. ದೇ ಶುಡ್ ವಿಡ್ರಾ, ಹಂಬಲಿ ಮರ್ಯಾದೆ ವಿಡ್ರಾ ಮಾಡ್ಕೋಬೇಕು. ಎಸ್. ಇನ್ನು ಕಾಂಗ್ರೆಸ್ಗೆ ಐಟಿ ಇಲಾಖೆ ಶಾಕ್ ಮೇಲೆ ಶಾಕ್ ಕೊಡ್ತಾ ಇದೆ. ಕಳೆದ ರಾತ್ರಿ ಮತ್ತೆರಡು ನೋಟಿಸ್ ಕಾಂಗ್ರೆಸ್ಗೆ ಬಂದಿದೆಯಂತೆ. ಇದು ತೆರಿಗೆ ಭಯೋತ್ಪಾದನೆ ಅಂತ ದೇಶದಾದ್ಯಂತ ಪ್ರತಿಭಟನೆಯನ್ನ ಮಾಡಿದೆ ಕಾಂಗ್ರೆಸ್ ಪಕ್ಷವನ್ನ ಈ ರೀತಿ ದುರ್ಬಲಗೊಳಿಸೋದಕ್ಕೆ ಗೆಲುವು ಸಾಧಿಸಲು ಬಿಜೆಪಿ ಮಾಡಿಕೊಂಡಿರುವಂತಹ ರಣತಂತ್ರ. ಆದರೆ ಇದು ಸಾಧ್ಯ ಆಗಲ್ಲ, ಇದು ಭ್ರಮೆ ಅಂತ ಸಿಎಂ ಹೇಳಿದ್ದಾರೆ. ಕರ್ನಾಟಕದಲ್ಲಿ ಬಯಲಾಗಿದ್ದಂತಹ ಯಡಿಯೂರಪ್ಪ ಡೈರಿ, ಮೋದಿ ಫಲಾನುಭವಿ ಎನ್ನಲಾದ ಬಿರ್ಲಾ ಸಹರಾ ಡೈರಿ ಯಾಕೆ ಇಡಿ ಕಣ್ಣಿಗೆ ಬಿದ್ದಿಲ್ಲ ಅಂತ ಸಿಎಂ ಪ್ರಶ್ನೆ ಮಾಡಿದ್ದಾರೆ. ಈ ಮಧ್ಯೆ ಡಿಕೆ ಶಿವಕುಮಾರ್ಗೆ 1800 ಕೋಟಿ ತೆರಿಗೆ ಕೇಸ್ನಲ್ಲಿ ಐಟಿ ನೋಟಿಸ್ ಬಂದಿದೆ. ಡಿಸಿಎಂ ಶಾಕ್ ಆಗಿದ್ದಾರೆ. ಮತ್ತೇನೇನು ಶಾಕ್ ಆಗದೆ? 1800 ಕೋಟಿ ಯಾವನಿಗೆ ಬಂದರೂ ಶಾಕ್ ಆಗುತ್ತೆ. ಅಲ್ಲ, ಪಕ್ಷದ ಇದರಿಂದ ಕೆಪಿಸಿಸಿ ನೋಟಿಸ್ ಕೇಳಿ ಅದು ಏನೇ ಆಗಲಪ್ಪ, 1800 ಕೋಟಿ ಏನು ತಮಾಷಿನಾ? ಕಳಕ ಪಿಜನ ಹೋಗ ಹೈಕಮಾಂಡ್ಬಿಡೋಣ ಅನ್ನೋಕ್ಕೆ. ಆಮೇಲೆ ಎಲೆಕ್ಷನ್ ಟೈಮಲ್ಲಿ ಅವ್ರಿಗೆ ನೋಟಿಸ್ ಕೊಡ್ತಾರೆ, ಹೇಳ್ತಿದ್ದಾರೆ ಬಿ ಜೆ ಪಿಯವರು. TMCಗೂ ಕೊಟ್ಟಿದ್ದಾರೆ, ಇನ್ಯಾರಿಗೋ ಕೊಟ್ಟಿದ್ದಾರೆ, ಅವ್ರಿಗೂ ಕೊಟ್ಟಿದ್ದಾರೆ, ಇವ್ರಿಗೂ ಕೊಟ್ಟಿದ್ದಾರೆ ಅಂತ. ನನಗೆ ಒಂದೇನು ಅರ್ಥ ಆಗಲ್ಲ. ಆ್ಯಸ್ ಎ ಟೆಂಪರರಿ ಮೆಷರ್ ಆದರೂ ಕಾಂಗ್ರೆಸ್ ಒಂದು ಸುಪ್ರೀಂ ಕೋರ್ಟ್ಗೆ ಹೋಗಿ ವಾಟ್ ಇಟ್ ಈಸ್ ಸೇಯಿಂಗ್ ಇಸ್ ಟ್ರೂ ಆಗಿದ್ದರೆ, ಇದು ಟೆರರಿಸಮು, ಭಯೋತ್ಪಾದನೆ ಡ್ಯಾಶ್ ಇರ್ಬೋದು, ಇಲ್ಲದೆ ಇರ್ಬೋದು, ಒಂದು ನ್ಯಾಯಾಲಯಕ್ಕೆ ಹೋಗಿ ಅಟ್ಲೀಸ್ಟ್ ಸಸ್ಪೆಂಡ್ ದೀಸ್ ನೋಟಿಸಸ್ ಫಾರ್ ಎ ಪೀರಿಯಡ್ ಆಫ್ ನೆಕ್ಸ್ಟ್ 3 months, ಅಲೋ ಅಸ್ ಟು ಕಂಡಕ್ಟ್ ಅವರ್ ಎಲೆಕ್ಷನ್ಸ್. ನಮಗೊಂದು ರಿಲೀಫ್ ಕೊಡಿ ಅಂತನಾದ್ರು ಕೇಳಬೇಕಲ್ವಾ ನೀವು? ಅಂತಂತ ಘಟಾನುಘಟಿ ಲೀಗಲ್ ಬ್ರೈನ್ಗಳಿವೆಯಲ್ಲಪ್ಪ ನಿಮ್ಮ ಪಕ್ಷದಲ್ಲಿ, ಅದಾರು ಒಂದು ಕೇಳಬೇಕಲ್ಲ. ನೋಟಿಸ್ ಮನೆ ಹಾಳಾಗೋಗ್ಲಿ, ಆಮೇಲೆ ನೋಡೋಣ ಅದು ನಿಜಾನೋ ಸುಳ್ಳೋ, ಕೊಡಬೇಕೋ ಕೊಡಬಾರ್ದು, ಅದು ಆಮೇಲೆ ನೋಡಿ. ತಾತ್ಕಾಲಿಕ ಮಿನಿಮಮ್ ಇದಾರು ಮಾಡಬೇಕಲ್ವಾ ಒಬ್ರು? ಅದನ್ನು ಟೆಂಪರರಿ ರಿಲೀಫ್ ಗ್ರಾಂಟ್ ಮಾಡಿ, ನಮಗೆ ಡೀಪ್ ಫ್ರೀಸ್ ಮಾಡಿಕೊಡಿ, ಎಲೆಕ್ಷನ್ ಮುಗಿಲಿ, ವಿ ಆರ್ ಆನ್ಸರಬಲ್. ಅದಾದ್ಮೇಲೂ ಉತ್ತರ ಕೊಡಲ್ಲ ಅಂತೇನಲ್ಲ, ಅಂತನಾದ್ರು ಹೇಳಬೇಕಲ್ವಾ? ಅದು ಆಗಲ್ಲ. ಸುಮ್ಮನೆ ನಮ್ಮ ಮುಂದೆ ಹೇಳ್ತಾ ಇದ್ರೆ ದಿನಾ ಬೆಳಗಾರೆ ಕ್ಯಾಮ್ರಾ ಮುಂದೆ ಪ್ರಯೋಜನ ಏನು? ಜನರಿಗೆ ತಲುಪಿಸ್ಬೇಕು ಅಂತನಾ? ಗೊತ್ತಿಲ್ಲ. ಟ್ರೈ ಮಾಡಿ, ಹಂಗಾರೆ ಅದೇ ಮಾರ್ಗ ಆಗಿದ್ರೆ ಟ್ರೈ ಮಾಡಲಿ. 3 ದಿನಗಳ ಹಿಂದೆ ಬಿಜೆಪಿ ತೊರೆದಿದ್ದ ತೇಜಸ್ವಿನಿ ಗೌಡ ದೆಹಲಿಯಲ್ಲಿ ಕಾಂಗ್ರೆಸ್ ಸೇರ್ಪಡೆಯಾಗಿದ್ದಾರೆ. ಸಂಸದ ಶ್ರೀನಿವಾಸ್ ಪ್ರಸಾದ್ ಅಳಿಯ ಧೀರಜ್ ಪ್ರಸಾದ್ ಬಿಜೆಪಿಗೆ ಗುಡ್ ಬೈ ಹೇಳಿ ಕಾಂಗ್ರೆಸ್ ಸೇರ್ಕೊಂಡಿದ್ದಾರೆ. ಇದೇ ವೇಳೆ ವಿಧಾನಸೌಧದ ಡಿಸಿಎಂ ಕೊಠಡಿಯಲ್ಲಿ ನಜ್ಮಾ ನಜೀರ್ ಕಾಂಗ್ರೆಸ್ ಸೇರಿದ್ದಾರೆ. ಆದರೆ ವಿಧಾನಸೌಧದಲ್ಲಿ ಪಕ್ಷ ಸೇರ್ಪಡೆ ಕಾರ್ಯಕ್ರಮವನ್ನು ಬಿಜೆಪಿ ವಿರೋಧ ಮಾಡಿದೆ. ಮಾಡಬಾರ್ದಾಗಿತ್ತು ಅದನ್ನು ವಿಧಾನಸೌಧದಲ್ಲಿ, ಪರ್ಟಿಕ್ಯುಲರ್ಲಿ ಎಲೆಕ್ಷನ್ ನಡೀತಾ ಇರೋ ಟೈಮಲ್ಲಿ ಮಾಡೆಲ್ ಕೋಡ್ ಆಫ್ ಕಂಡಕ್ಟ್ ಇದ್ದಾಗ ಅದನ್ನು ಮಾಡಬಾರ್ದಾಗಿತ್ತು. ಅಟ್ರಾಷಿಯಸ್ಲಿ ರಾಂಗ್ ಡಿಸಿಷನ್. ನಂಗೆ ಗೊತ್ತಿಲ್ಲ, ಭಾಳ ಕೇರ್ಫುಲ್ ಆಗಿರ್ತಾರೆ, ಮೈಗೆಲ್ಲ ಎಣ್ಣೆ ಹಾಕೊಂಡು DCM ಇದ್ಯಾಕೆ ಹಿಂಗೆ ಮಾಡ್ಕೊಂಡ್ರು, ಅದು ಮಾಡ್ಕೋತಾರ. ಜಾಗ ಮಾಡ್ಕೊಡ್ತಾರೆ. KPSC ಎಡವಟ್ಟು ಏನಂತಂದರೆ, ನೇಮಕಾತಿ ಪಟ್ಟಿನೇ ಇಲ್ವಂತೆ, ನಾಪತ್ತೆ ಆಗ್ಬಿಟ್ಟಿದೆಯಂತೆ. ಅದೇನೋ ಸೀಕ್ರೆಟಾಗಿ ಇಟ್ಟಿದ್ರಂತೆ, ಆಮೇಲೆ ಅದನ್ನು ಆಪ್ತ ಶಾಖೆ ಕೊಟ್ಟರಂತೆ. ಈಗ ಪಟ್ಟಿನೇ ಖಾಲಿ ಅಂತೆ, ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟಿದ್ದಾರಂತೆ. ಒಂದ್ಸರಿ ಯಾವಾಗಲಾರು ಒಂದಿನ ನೋಡ್ತಾ ಇರಿ, ಬೆಳಗ್ಗೆ ಎದ್ದು ಆ KPSC ಬಿಲ್ಡಿಂಗೇ ಇರಲ್ಲ, ನಾಪತ್ತೆ ಆಗ್ಬಿಡುತ್ತೆ. ಈ ಒಂಥರ ಹಳೆ ಕಾಲದ ಮ್ಯಾಜಿಷಿಯನ್ಸ್ ಮಾಡ್ತಾರೆ, ಹಿಂಗಂದು ಕಾಡೆ ಮಾಡ್ತಲ್ಲ, ಹಂಗೆ ಅದು ಆಗ್ಬಿಟ್ರೆ ಸಾಕು ಅಂತ ನಾನು ಕಾಯ್ತಾ ಇದ್ದೀನಿ. ಅದಿರೋದೇ ಬೇಡ, ಕಾಡೆ ಆಗ್ಬಿಡ್ಬೇಕದು. ಅಬಕಾರಿ ಕೇಸ್ನಲ್ಲಿ ದೆಹಲಿ ಸರ್ಕಾರದ ಮತ್ತೊಬ್ಬ ಮಂತ್ರಿ ಕೈಲಾಶ್ ಗೆಹ್ಲೋಟ್ಗೆ ಇಡಿ ತುರ್ತು ಸಮನ್ಸನ್ನ ನೀಡಿ ವಿಚಾರಣೆಗೆ ಒಳಪಡಿಸಿದೆ. ಇನ್ನು ದೆಹಲಿ ಸಿಎಂ ಸ್ಥಾನದಿಂದ ಕೇಜ್ರಿವಾಲ್ರನ್ನ ವಜಾ ಮಾಡೋದಕ್ಕಾಗಿ ಲೆಫ್ಟಿನೆಂಟ್ ಗವರ್ನರ್ಗೆ ನಿರ್ದೇಶನ ನೀಡಬೇಕು ಅಂತ ಕೋರಿ ಹಿಂದೂ ಸಂಘಟನೆಯೊಂದು ಮತ್ತೆ ದೆಹಲಿ ಹೈಕೋರ್ಟ್ ಮೊರೆ ಹೋಗಿದೆ. ಹೀಗಾಗಿ ಕೇಜ್ರಿವಾಲ್ ಪತ್ನಿ ಸುನೀತಾ ಸಿಎಂ ಆಗಲು ತಯಾರಿಯನ್ನ ನಡೆಸಿದ್ದಾರೆ ಎನ್ನಲಾಗ್ತಾ ಇದೆ. ಈ ಮಧ್ಯೆ ಕೇಜ್ರಿವಾಲ್ ಬಂಧನ ವಿಚಾರವಾಗಿ ಇತರೆ ದೇಶಗಳು ಕೇಂದ್ರ ಸರ್ಕಾರವನ್ನ ಟೀಕೆ ಮಾಡ್ತಿರೋದು ಒಳ್ಳೆಯದಲ್ಲ, ಒಳ್ಳೆ ಬೆಳವಣಿಗೆ ಅಲ್ಲ. ಇದಕ್ಕೆ ಇಂತಹ ಸನ್ನಿವೇಶಗಳಿಗೆ ಕೇಂದ್ರವೇ ಅವಕಾಶ ಮಾಡಿಕೊಡ್ತಾ ಇದೆ ಅಂತ ಎನ್ಸಿಪಿ ಮುಖ್ಯಸ್ಥ ಶರದ್ ಪವಾರ್ ಪವಾರ್ ಹೇಳಿದ್ದಾರೆ, ಸೀನಿಯರು. ಬಟ್ ಈ ತರ ಮೂಗು ತೋರಿಸೋ ಪ್ರಕ್ರಿಯೆ ಕಾಂಗ್ರೆಸ್ ಕಾಲದಲ್ಲೂ ಇದೆ, ಇನ್ನೊಂದು ಕಾಲದಲ್ಲೂ ಇದೆ, ಮತ್ತೊಂದು ಕಾಲದಲ್ಲಿ ಇದೆ. ಅವ್ರವ್ರ ಅನುಕೂಲಕ್ಕೆ ತಕ್ಕಂತೆ ಮೂಗು ತೋರಿಸ್ಕೊತಾ ಇರ್ತಾರೆ. ಯಾಕಂದರೆ ಅವರೆಲ್ಲ ಬಿಲೀಫ್ ಏನು ಅಂತಂದರೆ, ನಾವು ಭಾಳ ಪರಿಶುದ್ಧರು, ಪಾವಿತ್ರರು ಅಂದ್ಕೊಂಡ್ಬಿಟ್ಟಿದ್ದಾರೆ. ಅವ್ರವ್ರ ದೇಶದಲ್ಲಿ ಹೆಗಣ ಸತ್ ಬಿದ್ದಿದೆ, ಅಲ್ಲಿ ಕೇಳೋನಿಲ್ಲ ಹೇಳೋನಿಲ್ಲ. ಅದನ್ನು ಕೇಳಬೇಡಿ, ಅದನ್ನು ಎನ್ಕರೇಜ್ ಮಾಡಬೇಡಿ, ಇಲ್ಲಿ ಚಾಲೆಂಜ್ ಮಾಡಿ. ಫಾರ್ ಎಕ್ಸಾಂಪಲ್ ಹೈಕೋರ್ಟ್ಗೆ ಹೋಗ್ಬಿಟ್ಟು ಕೇಳಿದ್ರೆ, ವಿಚ್ ಲಾ ಡಿಬಾರ್ಸ್ ಹಿಮ್ ಫ್ರಮ್ ಇದು, ಯಾತಕ್ಕೆ ವಜಾ ಮಾಡಬೇಕು? ಏನು ಕೋರ್ಟ್ ಕೆಲಸನ ವಜಾ ಮಾಡೋದು? ಯಾಕೆ ಕೇಳಿ, ಅದನ್ನು ಕೇಳಬೇಕು. ಕೋರ್ಟ್ದ ಕೆಲಸ ಅಸೆಂಬ್ಲಿನಲ್ಲಿ ತೀರ್ಮಾನ ಆಗಬೇಕು, ಒಬ್ಬ ಮುಖ್ಯಮಂತ್ರಿ ಆಗಿರಬೇಕಾ ಬೇಡವಾ ಅನ್ನೋದು. ಕೋರ್ಟಲ್ಲಿ ಯಾಕೆ ತೀರ್ಮಾನ ಆಗಬೇಕದು? ಅನ್ಲೆಸ್ ಈಸ್ ಕ್ರಿಮಿನಲಿ ಬೇರೆ ವಿಚಾರದಲ್ಲಿ ಏನೋ ಅಕ್ಯೂಸ್ಡ್ ಆಗಿದ್ದರೆ. ದೇಶದ ಅತ್ಯುನ್ನತ ಪುರಸ್ಕಾರ ಆದಂಥ ಭಾರತ ರತ್ನ ಪ್ರಶಸ್ತಿಯನ್ನು ಇವತ್ತು ರಾಷ್ಟ್ರಪತಿ ಭವನದಲ್ಲಿ ಮಾಜಿ ಪ್ರಧಾನಿಗಳಾದ PV ನರಸಿಂಹರಾವ್ ಅವರ ಪುತ್ರ ತಗೊಂಡ್ರು, ಚೌಧರಿ ಚರಣ್ ಸಿಂಗ್ ಅವರ ಮೊಮ್ಮಗ ತಗೊಂಡ್ರು, ವಿಜ್ಞಾನಿ MS ಸ್ವಾಮಿನಾಥನ್ ಅವರ ಪುತ್ರಿ, ಬಿಹಾರದ ಮಾಜಿ CM ಕರ್ಪೂರಿ ಠಾಕರ್ ಅವರೆಲ್ಲರಿಗೂ ಭಾರತ ರತ್ನ ಪ್ರಶಸ್ತಿಯನ್ನು ಕೊಡಲಾಯಿತು.
ಅವ್ರ ಕುಟುಂಬಸ್ಥರು ತೊಗೊಂಡ್ರು. ಅಡ್ವಾಣಿಯವರು ಗೈರಾಗಿದ್ದರು ಬಿಕಾಸ್ ಆರೋಗ್ಯ ಇಲ್ಲ ಅಂತ. ನಾಳೆ ಅದಕ್ಕೆ ರಾಷ್ಟ್ರಪತಿ ಪ್ರಧಾನಿಯವರು ಅವ್ರ ನಿವಾಸಕ್ಕೆ ತೆರಳಿ ಅದನ್ನು ಪ್ರಶಸ್ತಿಯನ್ನು ನೀಡ್ತಾರೆ. ಭಾರತ ನೌಕಾಪಡೆ ಮತ್ತೊಂದು ಸಾಹಸವನ್ನು ಮಾಡಿದೆ. ಅರಬ್ಬಿ ಸಮುದ್ರದಲ್ಲಿ ಹೈಜಾಕ್ ಆಗಿದ್ದ ಫಿಶ್ ಬೋಟ್ನಲ್ಲಿದ್ದ 23 ಪಾಕಿಸ್ತಾನಿಯರನ್ನ ಕಾಪಾಡಿದೆ. ಇದರಿಂದ ಬೋಟ್ನಲ್ಲಿದ್ದ ಪಾಕಿಸ್ತಾನಿಯರೆಲ್ಲ ಫುಲ್ ಖುಷಿಯಾಗಿ ಭಾರತ ಜಿಂದಾಬಾದ್ ಅಂತ ಘೋಷಣೆ ಕೂಗಿದ್ದಾರೆ. ಈ ವಿಡಿಯೋ ವೈರಲ್ ಆಗಿದೆ. मैं आजाद हूँ, इंडियन नेवी का शुक्रिया. इंडिया जिंदाबाद, इंडिया जिंदाबाद. ಅಲ್ಲ, ದ್ರೋಹಿಗಳವರು, ಅದ್ಯಾಕೆ ಸರ್? ಪಾಕಿಸ್ತಾನದ ದ್ರೋಹಿಗಳು ಅಂತ ಇಂಡಿಯಾಲಿರೋರು ಹೇಳ್ತಾರೆ. ಪಾಕಿಸ್ತಾನದವ್ರು ಹೇಳಕ್ ಹೋಗಲ್ಲ, ಇಲ್ಲಿದ್ದವ್ರಿಗೆ ಇಲ್ಲಿದ್ದವ್ರು ಹೇಳ್ತಾರೆ ಅದನ್ನು ದ್ರೋಹಿಗಳು ಅಂತ ಹೇಳ್ತಾರೆ. ಬೇಕಾದ್ರೆ ರೈಟ್. ಆ ಲೆವೆಲಲ್ಲಿದೆ ನಮ್ಮ ಅಂಡರ್ಸ್ಟ್ಯಾಂಡಿಂಗ್. ಮಧ್ಯಪ್ರದೇಶದ ಇಂದೋರ್ನಲ್ಲಿ ರಂಗಪಂಚಮಿ ಸಂಭ್ರಮ, ಬಣ್ಣದ ಬಣ್ಣ ಸಾವಿರಾರು ಜನ ಸೇರಿಬಿಟ್ಟಿದ್ದಾರೆ. ಒಂದು ಆಂಬ್ಯುಲೆನ್ಸ್ ಬಂದ್ಬಿಟ್ಟಿದೆ. ಸಂಭ್ರಮದಲ್ಲಿದ್ದವರು ಪಟಕ್ಕಂತ ಒಳ್ಳೆ ಸಮುದ್ರವೇ ಬಾಯಿ ತೆರೆದು ಶ್ರೀಕೃಷ್ಣನನ್ನ ಮಗುವಾಗಿ ಎತ್ಕೊಂಡು ಆ ಕಡೆ ಹಿಂಗೆ ಅಂತ ಹೋಗೋಕ್ಕೆ ಆ ಥರ ಜಾಗ ಮಾಡಿಕೊಟ್ಟಿದ್ದಾರೆ ನೋಡ್ರಿ. ಒಳ್ಳೇದು. ಅಷ್ಟಾರು ನಮ್ಮ ದೇಶದಲ್ಲಿ ಜ್ಞಾನ ಇನ್ನೂ ಬರ್ತಾ ಇದೆಯಲ್ಲ ಚೆನ್ನಾಗಿ.